ನೋಡಿ, ಈ ವೀರಗಲ್ಲಿನ ವಿಶೇಷ ಏನೆಂದರೆ ಕಾಳಗವೊಂದರಲ್ಲಿ ವೀರನ ಕಾಲಿಗೆ ಬರ್ಜಿ ಚುಚ್ಚಿಕೊಂಡಿದ್ದರೂ ಸಹ ಈ ವೀರ ಧೀರನಂತೆ ಹೋರಾಡುತ್ತಾ ಬರ್ಜಿಯಿಂದ ಶತ್ರುವಿನ ತಲೆಗೆ ಚುಚ್ಚಿದ್ದಾನೆ. ಇದೇ ವೀರಗಲ್ಲಿನ ಪಕ್ಕದಲ್ಲಿ ಮತ್ತೊಂದು ವೀರಗಲ್ಲಿದ್ದು, ಈ ವೀರಗಲ್ಲು ಸಹ 3 ಹಂತಗಳನ್ನು ಒಳಗೊಂಡಿದ್ದು, ಮೊದಲನೇ ಹಂತದಲ್ಲಿ ವೀರ ಶತ್ರುವಿನೊಡನೆ ಹೋರಾಡುತ್ತಿದ್ದಾನೆ. ವೀರ ಮತ್ತು ಶತ್ರುವಿನ ಕೈಯಲ್ಲಿ ಖಡ್ಗ ಹಾಗೂ ಗುರಾಣಿಗಳನ್ನು ನೋಡಬಹುದು. ವೀರ ಹಾಗೂ ಶತ್ರುವಿನ ಹಿಂದೆ ಒಬ್ಬೊಬ್ಬ ಸೈನಿಕರು ಬರ್ಜಿ ಹಾಗೂ ಗುರಾಣಿಯನ್ನು ಹಿಡಿದು ನಿಂತಿರುವುದನ್ನು ಕೆತ್ತನೆ ಮಾಡಲಾಗಿದೆ. ನೋಡಿ, ಈ ವೀರಗಲ್ಲಿನ ವಿಶೇಷ ಏನೆಂದರೆ ಕಾಳಗವೊಂದರಲ್ಲಿ ವೀರನ ಕಾಲಿಗೆ ಬರ್ಜಿ ಚುಚ್ಚಿಕೊಂಡಿದ್ದರೂ ಸಹ ಈ ವೀರ ಧೀರನಂತೆ ಹೋರಾಡುತ್ತಾ ಬರ್ಜಿಯಿಂದ ಶತ್ರುವಿನ ತಲೆಗೆ ಚುಚ್ಚಿದ್ದಾನೆ. ಈ ವೀರಗಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ ಇದರ ಪ್ರತಿಯೊಂದು ಶಾಸನ ಪಟ್ಟಿಗಳಲ್ಲಿ ಹೂಬಳ್ಳಿ ಕೆತ್ತನೆಗಳು ಹಾಗೂ ಇನ್ನಿತರ ಕಲಾ ವಿನ್ಯಾಸದ ಚಿತ್ರಣವನ್ನು ಸೊಗಸಾಗಿ ಕೆತ್ತನೆ ಮಾಡಲಾಗಿದೆ. ಎರಡನೇ ಹಂತದಲ್ಲಿ ಅಕ್ಕಪಕ್ಕದಲ್ಲಿ ಅಪ್ಸರೆಯರಿದ್ದು ವೀರನ ಕೈಗಳನ್ನು ಹಿಡಿದುಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತವು ಸ್ವರ್ಗದ ಪರಿಕಲ್ಪನೆಯಾಗಿದ್ದು, ಮಂಟಪದ ಒಳಗೆ ಶಿವಲಿಂಗ ಇರುವುದನ್ನು ನೋಡಬಹುದು. ಶಿವಲಿಂಗದ ಎಡಭಾಗದಲ್ಲಿ ವ್ಯಕ್ತಿಯೊಬ್ಬ ಶಿವಲಿಂಗಕ್ಕೆ ಪೂಜೆಗೈದು ಮಂಗಳಾರತಿ ಮಾಡುತ್ತಿರುವುದನ್ನು ನೋಡಬಹುದು. ಈ ವ್ಯಕ್ತಿಯ ಹಿಂಭಾಗಕ್ಕೆ ಪೀಠದ ಮೇಲೆ ನಂದಿಯನ್ನು ನೋಡಬಹುದು. ನಂದಿಯು ಶಿವಲಿಂಗದ ಕಡೆ ಮುಖ ಮಾಡಿ ಕುಳಿತಿರುವುದನ್ನು ನೋಡಬಹುದು. ಶಿವಲಿಂಗದ ಬಲಭಾಗದಲ್ಲಿ ವೀರಮರಣ ಹೊಂದಿದಂಥ ವೀರನು ಕೈ ಮುಗಿದು ಧ್ಯಾನಸ್ಥನಾಗಿ ಪೀಠದ ಮೇಲೆ ಕುಳಿತಿದ್ದಾನೆ. ಈ ವೀರನಿಗೆ ಮತ್ತೊಬ್ಬ ವ್ಯಕ್ತಿಯು ತನ್ನ ಕೈಯಲ್ಲಿರುವ ಹೂಮಾಲೆ ಹಾಕಿ ಸ್ವರ್ಗದಲ್ಲಿ ಆತಿಥ್ಯ ನೀಡುತ್ತಿದ್ದಾನೆ.